ಮೈಸೂರು ಚಾಮರಾಜನಗರ ಲೋಕ ಕ್ಷೇತ್ರ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ. ಮುನಿಸು ಮರೆತು ಸಂಸದ ಶ್ರೀನಿವಾಸ್ ಪ್ರಸಾದ್ ಭೇಟಿಯಾಗಿದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ. ನೋಡಿ, ಹಳೆಯ ದೋಸ್ತಿಗಳು ಮುನಿಸನ್ನ ಮರೆತು ಮತ್ತೆ ಒಂದಾಗಿದ್ದಾರೆ. ಬಿಜೆಪಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಮಹದೇವಪ್ಪ. ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಬಿಜೆಪಿ ಎಂಪಿ ಮನೆಗೆ ಕೈ ನಾಯಕರು ಭೇಟಿ ಕೊಟ್ಟರು. ಸಚಿವ ಎಚ್.ಸಿ. ಮಹದೇವಪ್ಪ ಕೆ ವೆಂಕಟೇಶ್ ಶ್ರೀನಿವಾಸ್ ಜೊತೆ ಗೌಪ್ಯ ಚರ್ಚೆ ಮಾಡಿದ್ದಾರೆ. 7 ವರ್ಷಗಳ ನಂತರ ಬಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಮಹದೇವಪ್ಪ. ದಲಿತ ಸಮುದಾಯದ ಪ್ರಮುಖ ನಾಯಕರಂತ ಗುರುತಿಸಿಕೊಂಡಿದ್ದಾರೆ ಆ ಭಾಗದಲ್ಲಿ. ನೋಡಿ, ಈಗ ಏನು ಬೇಕಾದರೂ ಕೂಡ ಆಗ್ಬೋದು, ಯಾರು ಬೇಕಾದ್ರೂ ಸಪೋರ್ಟ್ ಮಾಡ್ಬೋದು, ಯಾರು ಬೇಕಾದ್ರೂ ವಿರೋಧ ಮಾಡ್ಬೋದು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಹಾಗೆ ನೋಡಿ, 7 ವರ್ಷ ಆಗಿತ್ತು ಮಹದೇವಪ್ಪನವರು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಮಾಡಿ ಮಾತಾಡಿ. ಯಾಕೆಂದರೆ ಅವರು ಕಾಂಗ್ರೆಸ್ ಬಿಟ್ಟಿದ್ರು, ತಮ್ಮದೇ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿ ಅದರಲ್ಲೂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದು ಕಾಂಗ್ರೆಸ್ಸನ್ನು ತ್ಯಜಿಸಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಅದಾದ ಮೇಲೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ 2019ರಲ್ಲಿ ಗೆದ್ದು ಬೀಗಿದ್ರು. ಅದಾದ ಮೇಲೆ ಸಹಜವಾಗಿ ಮೊದಲಿದ್ದಂತಹ ಪಕ್ಷದವರು ಎಲ್ಲರೂ ಕೂಡ ದೂರ ಆಗಿದ್ದರು, ಇನ್ಕ್ಲೂಡಿಂಗ್ ಎಚ್.ಸಿ. ಮಹದೇವಪ್ಪ ಕೂಡ. ಬಟ್ ಈಗ ನೋಡಿ, ಸುನಿಲ್ ಬೋಸ್ ಅವ್ರ ಮಗ ಈಗ ಅಲ್ಲಿ ಕಣಕ್ಕಿಳಿತಾ ಇದ್ದಾರಲ್ವ ಬಹುತೇಕವಾಗಿ. ಹಾಗಾಗಿ ಮಗನಿಗೆ ಬೆಂಬಲ ಕೊಡಬೇಕು ಅಂಥೇಳಿ ಎಲ್ಲ ಮುನಿಸನ್ನು ಮರೆತು ಒಂದಾಗಿದ್ದಾರೆ ಮತ್ತು ದೋಸ್ತಿಗಳು. ಈ ಸಂದರ್ಭದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಕೂಡ ಇದ್ದರು. ಹಾಗೆಯೇ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಕೂಡ ಸಂದರ್ಭದಲ್ಲಿದ್ದರು. ಮಹದೇವಪ್ಪ, ವೆಂಕಟೇಶ್ ಸ್ಥಳೀಯ ನಾಯಕರು ಕೂಡ ಹಾಜರಿದ್ದರು. ಯಾಕೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿಯಾದರು ಅಂತ ಹೇಳಿದ್ರೆ, ಅವರೀಗ ಅಸಮಾಧಾನಗೊಂಡಿದ್ದಾರೆ ಬಿ ಜೆ ಪಿ ನಾಯಕರ ಮೇಲೆ. ಟಿಕೆಟ್ ಸಿಕ್ಕಿಲ್ಲ ಅವ್ರ ಕುಟುಂಬಕ್ಕೆ. ಈಗ ಅವರಂತರೂ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ. ಅವರ ಇಬ್ಬರು ಅಳಿಯರಿದ್ದರು, ಇಬ್ಬರು ಅಳಿಯಂದ್ರಿಗೆ ಟಿಕೆಟ್ ಇಬ್ಬರಲ್ಲಿ ಒಬ್ಬರಿಗೆ ಯಾರಿಗಾದರೂ ಕೊಟ್ಬಿಡಿ ಅಂತ ಕೇಳಿದರು. ಆದರೆ ಟಿಕೆಟ್ಗಳಲ್ಲಿ ಕೊಡಲಿಲ್ಲ. ಬಾಲರಾಜನವ್ರಿಗೆ ಟಿಕೆಟ್ ಫೈನಲ್ ಮಾಡಿದರು. ಹಾಗಾಗಿ ಸಹಜವಾಗಿ ಮುನಿಸ್ಕೊಂಡಿದ್ದಾರೆ. ದಲಿತ ಮತಗಳೇನಿದ್ದಾವೆ, ದಲಿತ ಮತಗಳು ಶ್ರೀನಿವಾಸ್ ಪ್ರಸಾದ್ ಅವರ ಬುಟ್ಟಿಯಲ್ಲಿದ್ದಾವೆ. ಅಂದರೆ ಬಹುತೇಕವಾಗಿ ಆ ಭಾಗದ ಪ್ರಭಾವಿ ನಾಯಕ ಕೂಡ ಅನಿಸ್ಕೊಂಡಿದ್ದಾರೆ. ಆ ಮತಗಳನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ಅವರ ಈ ಒಂದು ಸಖ್ಯ ಏನಿದೆ, ಹೊಸದಾಗಿ ಅವ್ರನ್ನ ಮೀಟ್ ಮಾಡಿ ಚರ್ಚೆ ಮಾಡಿದ್ದಾರೆ ಗೌಪ್ಯವಾಗಿ. ಅದು ಅನುಕೂಲ ಆಗಬಹುದು. ನೋಡಿ, ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಇದೆಲ್ಲವೂ ಕೂಡ ಮೊದಲೇ ಮುನಿಸ್ಕೊಂಡಿದ್ದಾರೆ. ಇದೇ ಟೈಮು ಎನ್ಕ್ಯಾಶ್ ಮಾಡ್ಕೊಂಬಿಡಿ, ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಕೊಡಲಿ ಅಂತ ಒಂದು ಸಭೆ ಮಾಡಿ ಅವರು ಸುದೀರ್ಘವಾದಂಥ 50 ವರ್ಷದ ಸಾರ್ವಜನಿಕ ಜೀವನಕ್ಕೆ ಮತ್ತು ಅಧಿಕಾರ ರಾಜಕಾರಣಕ್ಕೆ ಅಂತಿಮವನ್ನು ಆಡಿರ್ತಕ್ಕಂಥದ್ದನ್ನು ಕೇಳಿದ್ವಿ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ. ಬೇರೆ ಬೇರೆ ಸಂದರ್ಭ ಮತ್ತು ಕಾರಣಗಳಿಗೆ ಬೇರೆ ಪಕ್ಷಕ್ಕೆ ಹೋದರೂ ಕೂಡ ತಾನು ಎಲ್ಲಿ ಇದ್ದರೂ ಅಲ್ಲೇ ಆ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡ್ತಾ ಶ್ರೀನಿವಾಸ್ ಪ್ರಸಾದ್ ಅವರು ತನ್ನ ವ್ಯಕ್ತಿಗತವಾದಂಥ ನಾಯಕತ್ವ ಮತ್ತು ಸಿದ್ಧಾಂತದಲ್ಲಿ ರಾಜಿ ಮಾಡಿಕೊಳ್ದೇ 50 ವರ್ಷದ ಯಶಸ್ವಿ ರಾಜಕೀಯ ಪಯಣವನ್ನು ಪೂರೈಸಿದ್ದಾರೆ. ರಾಜಕೀಯದಲ್ಲಿ ನಾವು ಪರಸ್ಪರ ಎದುರಾಳಿಗಳೇ ವಿನಃ ಶತ್ರುಗಳಲ್ಲ. ನಮ್ಮೆಲ್ಲರ ಉದ್ದೇಶ ರಾಜ್ಯದ ಅಭಿವೃದ್ಧಿ, ಸಾರ್ವಜನಿಕರ ಹಿತ ಮತ್ತು ಜನರ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ನ್ಯಾಯದ ಪ್ರತಿಪಾದನೆ, ಸಂವಿಧಾನದ ಆಶಯಗಳ ಜಾರಿಯ ಒತ್ತಾಯ.